ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾಗೇಂದ್ರ ಜೊತೆ ಇನ್ನಿಬ್ಬರು ಸಚಿವರು ಡೇಂಜರ್ ಝೋನ್ ಅಲ್ಲಿದ್ದಾರೆ. ಇದೇ ಬೇಸರದಲ್ಲಿ ಪ್ರಮಾಣ ವಚನದಿಂದ ಅಂತರ ಕಾಯ್ದುಕೊಂಡಿದ್ದ ಸಿದ್ದರಾಮಯ್ಯ. ಸಿದ್ದು ಬೇಸರಗೊಂಡಿರೋ ಬಗ್ಗೆ ವರಿಷ್ಠರಿಗೆ ತಿಳಿಸಿದ ಸಿಎಂ. ತನ್ವೀರ್ ಸೇಠ್ರಂತಹ ಹಿರಿಯರು ಇದ್ರೂ ರಿಜ್ವಾನ್ಗೆ ಕೊಟ್ಟಿದ್ದು ಸರಿಯಲ್ಲ. ಈ ಹಿನ್ನೆಲೆಯಲ್ಲಿ ರಿಜ್ವಾನ್ಗೆ ಕೊಡುತ್ತಾ ಹಾಗಾದ್ರೆ ಹೈಕಮಾಂಡ್ ಅನ್ನೋ ಪ್ರಶ್ನೆ. ನಾಗೇಂದ್ರ ಜೊತೆ ಇನ್ನಿಬ್ಬರು ಸಚಿವರು ಡೇಂಜರ್ ಝೋನ್ ನಲ್ಲಿದ್ದಾರೆ. ಇನ್ನು ಒಂದ್ ಕಡೆ ವೇಣುಗೋಪಾಲ್ ನಿವಾಸದಲ್ಲಿ ಹೈ ವೋಲ್ಟೇಜ್ ಟಾಕ್ ಆಗಿದೆ. ಜಮೀರ್ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ಗೂ ಸಚಿವ ಸ್ಥಾನ ತಪ್ಪುತ್ತಾ ಹಾಗಾದ್ರೆ? ಜಮೀರ್ ಅಹಮದ್ಗೆ ಮತ್ತೆ ದಾವಣಗೆರೆ ಮತ್ತು ಸಿದ್ದು ಅವರು ಈಗಾಗಲೇ ಒಂದ್ ಕಡೆ ಸಿದ್ದುಗೆ ಕಂಟಕ ಶುರುವಾಗಿದೆ. ದಾವಣಗೆರೆ ವಿಚಾರದಲ್ಲಿ ಜಮೀರ್ಗೆ ಸ್ಥಾನ ಕೊಡಬಾರ್ದು ಅಂತ ಹೇಳಿ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು. ಆದ್ರೆ ಇಲ್ಲಿ ನಾಗೇಂದ್ರ ಜೊತೆ ಇನ್ನಿಬ್ಬರು ಸಚಿವರು ಕೂಡ ಈಗ ಡೇಂಜರ್ ಝೋನ್ ನಲ್ಲಿದ್ದಾರೆ. ಇನ್ನು ಒಂದ್ ಕಡೆ ವೇಣುಗೋಪಾಲ್ ನಿವಾಸದಲ್ಲೂ ಕೂಡ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಆಗಿದೆ. ಹಾಗಾದ್ರೆ ಜಮೀರ್ ಅಹಮದ್, ರಿಜ್ವಾನ್ ಅರ್ಷದ್ಗೂ ಕೂಡ ಇಲ್ಲಿ ಸಚಿವ ಸ್ಥಾನ ಕೈ ತಪ್ಪುತ್ತಾ ಹಾಗಾದ್ರೆ? ಇನ್ನು ದಾವಣಗೆರೆ ಮತ್ತು ಸಿದ್ದು ಕಂಟಕ ಇಲ್ಲಿ ಒಂದ್ ಕಡೆ ಎದುರಾಗಿದೆ. ದಾವಣಗೆರೆ ವಿಚಾರದಲ್ಲಿ ಜಮೀರ್ಗೆ ಸ್ಥಾನ ಕೊಡಬಾರ್ದು ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ರು. ಸಿದ್ದು ವಿರೋಧದ ನಡುವೆಯೂ ಕೂಡ ಜಮೀರ್ಗೆ ಹೈಕಮಾಂಡ್ ಕೂಡ ಮನೆ ಹಾಕಿತ್ತು. ಇದೇ ಬೇಸರದಲ್ಲಿ ಪ್ರಮಾಣ ವಚನದಿಂದ ಸಿದ್ದರಾಮಯ್ಯನವರು ಕೂಡ ಅಂತರವನ್ನ ಕಾಯ್ದುಕೊಂಡಿದ್ರು. ಇನ್ನು ಸಿದ್ದು ಬೇಸರಗೊಂಡಿರೋ ಬಗ್ಗೆ ಈಗಾಗಲೇ ವರಿಷ್ಠರಿಗೆ ತಿಳಿಸಿದ ಸಿಎಂ. ತನ್ವೀರ್ ಸೇಠ್ರಂತಹ ಹಿರಿಯರು ಇದ್ರೂ ಕೂಡ ಇಲ್ಲಿ ರಿಜ್ವಾನ್ಗೆ ಕೊಟ್ಟಿದ್ದು ಸರಿಯಲ್ಲ. ಕರ್ನಾಟಕದ ಸಚಿವ ಬಿ ನಾಗೇಂದ್ರ ಅವರು ವಿಶೇಷ ನ್ಯಾಯಾಲಯದ ಜಾಮೀನು ಷರತ್ತುಗಳನ್ನ ಉಲ್ಲಂಘಿಸಿ ದೆಹಲಿಗೆ ಭೇಟಿ ನೀಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ನನಗೆ ಮತ್ತು ಮಾಜಿ ಸಿಎಂಗೆ ಮಾಹಿತಿ ಇಲ್ಲದ ಪಟ್ಟಿ ಫೈನಲ್ ಮಾಡಿದ್ರಿ. ಆದ್ರೆ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಹಿರಿಯ ಶಾಸಕರು ಇಲ್ಲಿ ಬೇಸರಗೊಂಡಿದ್ದಾರೆ. ಹಿರಿಯರಿಗೆ ಅವಕಾಶ ಕೊಡದಿದ್ರೆ ಮುಂದೆ ಚುನಾವಣೆಗಳು ಕೂಡ ಕಷ್ಟ ಆಗೋ ಸಾಧ್ಯತೆ ಇದೆ. ಆಗಿರುವ ತಪ್ಪನ್ನ ಸರಿಪಡಿಸುವಂತೆ ಹಿರಿಯ ಶಾಸಕರಿಂದಲೂ ಮನೆ ಹಾಕ್ತಾ ಇದ್ದಾರೆ. ಮೂವರಲ್ಲಿ ಇಬ್ಬರಿಗೆ ಕೊಡ್ತಾರಾ ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಅನ್ನೋದು ಪ್ರಶ್ನೆ ಎದ್ದಿರುವಂತದ್ದು. ಇನ್ನು ಒಂದ್ ಕಡೆ ರಾಜ್ಯದ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಿಎಂ. ನನಗೆ ಮತ್ತು ಮಾಜಿ ಸಿಎಂಗೆ ಮಾಹಿತಿ ಇಲ್ಲದ ಪಟ್ಟಿ ಇಲ್ಲಿ ಫೈನಲ್ ಮಾಡಿದ್ರೆ. ಆದ್ರೆ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಹಿರಿಯ ಶಾಸಕರು ಕೂಡ ಬೇಸರಗೊಂಡಿದ್ದಾರೆ. ಹಿರಿಯರಿಗೆ ಅವಕಾಶವನ್ನ ಕೊಡದಿದ್ರೆ ಮುಂದೆ ಚುನಾವಣೆಗಳು ಕಷ್ಟ ಆಗುವ ಸಾಧ್ಯತೆ ಇದೆ. ಇನ್ನು ಆಗಿರುವ ತಪ್ಪನ್ನ ಸರಿಪಡಿಸುವಂತೆ ಹಿರಿಯ ಶಾಸಕರಿಂದಲೂ ಸಲಹೆ ಕೊಡಲಾಗಿದೆ. ಮೂವರಲ್ಲಿ ಇಬ್ಬರಿಗೆ ಕೊಡ್ತಾರಾ ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಅನ್ನೋ ಪ್ರಶ್ನೆ ಎತ್ತಿರುವಂತದ್ದು. ಕೃಷ್ಣಪ್ಪ, HK ಪಾಟೀಲ್ಗೆ ಮನೆ ಹಾಕಲು ಹೈಕಮಾಂಡ್ ಒಪ್ಪುತ್ತಾ ಹಾಗಾದ್ರೆ? ರಾಹುಲ್ ಗಾಂಧಿ ಏನಾದರೂ ಒಪ್ಪಿದ್ರೆ ಶೀಘ್ರದಲ್ಲೇ ಸಂಪುಟದಲ್ಲಿ ಮತ್ತೆ ಕ್ರಾಂತಿ ಶುರುವಾಗುತ್ತೆ. ಒಂದ್ ಕಡೆ ಇಲ್ಲಿ ಸಚಿವ ಸ್ಥಾನವನ್ನ ಕೊಡದೇ ಇದ್ದಿದ್ದಕ್ಕೆ ಕೆಲವೊಂದಿಷ್ಟು ಶಾಸಕರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ರು. ಇನ್ನು ಒಂದ್ ಕಡೆ ಇಲ್ಲಿ ಜಮೀರ್ಗೆ ಸಚಿವ ಸ್ಥಾನವನ್ನ ಕೊಟ್ಟಿದ್ದಕ್ಕೆ ಸಿದ್ದರಾಮಯ್ಯನವರು ಕೂಡ ಒಂದ್ ಕಡೆ ಬೇಸರಗೊಂಡಿದ್ರು. ಆದ್ರೆ ಇಲ್ಲಿ ಹಾಗಾದ್ರೆ ಸಚಿವ ಸ್ಥಾನ ಜಮೀರ್ ಅಹಮದ್ಗೆ ಕೈ ತಪ್ಪುತ್ತಾ ಹಾಗಾದ್ರೆ? ನನಗೆ ಮತ್ತು ಮಾಜಿ ಸಿಎಂಗೆ ಮಾಹಿತಿ ಇಲ್ಲದ ಪಟ್ಟಿಯನ್ನ ಫೈನಲ್ ಮಾಡಿದ್ರಿ ನೀವು. ಆದ್ರೆ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು ಒಂದ್ ಕಡೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಹಿರಿಯ ಶಾಸಕರು ಕೂಡ ಈಗಾಗಲೇ ಬೇಸರಗೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮಾರುತಿ, ಈಗ ಒಂದ್ ಕಡೆ ಈಗಾಗಲೇ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಹಿರಿಯ ಶಾಸಕರು ಕೂಡ ಬೇಸರಗೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಹೈಕಮಾಂಡ್ಗೂ ಕೂಡ ಮಾಹಿತಿ ಹೋಗಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್?
ಅಂಕಿತ ಸಚಿವ ಸಂಪುಟ ವಿಸ್ತರಣೆ ಆದ ಬಳಿಕ ಹಲವು ಹಿರಿಯ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು ನಿಜ. ಯಾರಿಗೆ ಸ್ಥಾನ ಕೈತಪ್ಪಿದೆಯೋ ಅಂಥವರು ನೇರವಾಗಿ ಬಹಿರಂಗವಾಗಿ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಆಗಿರುವಂತಹ ಅನಾಹುತಗಳನ್ನು ಸರಿಪಡಿಸಬೇಕು, ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ದಾರಿ ನಾವು ನೋಡ್ಕೊಳ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹೀಗಾಗಿ ಹಿರಿಯರನ್ನು ಮನವೊಲಿಸಬೇಕು, ಮತ್ತೊಂದು ಕಡೆ ಈಗ ಆಗಿರುವಂತಹ ಸಮಸ್ಯೆಯನ್ನು ಸರಿಪಡಿಸಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಿರ್ಧಾರ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲೇ ನಿನ್ನೆ ದೆಹಲಿಗೆ ಹೋದಾಗ ಮೊದಲನೇದಾಗಿ ಖಾತೆ ಮತ್ತು ಖ್ಯಾತೆ ಏನು ವಿಚಾರ ಚರ್ಚೆ ಆಗ್ತಾ ಇದೆ. ಕಳೆದ ಒಂದು ವಾರದಿಂದಲೂ ಕೂಡ ಇಂಥದ್ದೇ ಖಾತೆ ಬೇಕು ಅನ್ನುವಂಥ ಒಂದು ಪಟ್ಟನ್ನು ಹಿಡಿದಿರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಹಲವು ಹಿರಿಯರ ಅಸಮಾಧಾನ ಏನಿತ್ತು ಆ ಅಸಮಾಧಾನವನ್ನು ಶಮನ ಮಾಡೋದಕ್ಕೆ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ವಿಚಾರವನ್ನು ಕೂಡ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ನಿನ್ನೆ ಸುರ್ಜೇವಾಲಾ, ವೇಣುಗೋಪಾಲ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದ್ರು. ಇವತ್ತು ಬೆಳಗ್ಗೆ ವೇಣುಗೋಪಾಲ್ ಅವರ ನಿವಾಸಕ್ಕೆ ಹೋದಾಗ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಚರ್ಚೆ ಮಾಡಿ ಅನ್ನುವಂಥ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದರು. ಹೀಗಾಗಿ ರಾಹುಲ್ ಗಾಂಧಿ ಅವರ ಭೇಟಿ ಮಾಡಿ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯಕ್ಕೆ ವಾಪಸ್ ಆಗ್ತಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಈಗಿರುವಂತಹ ಸಮಸ್ಯೆ ಏನಂತ ಹೇಳಿದ್ರೆ, ಕೇವಲ ಸಂಪುಟದಲ್ಲಿ ಖಾಲಿ ಇರುವಂಥದ್ದು ಒಂದು ಸ್ಥಾನ ಮಾತ್ರ. ಆ ಸ್ಥಾನವನ್ನು ಮಹಿಳೆಯರಿಗೆ ಕೊಡಲೇಬೇಕಾಗಿರುವಂಥ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ಆದರೆ ಈಗ ಇರುವಂಥ ಸಚಿವ ಸಂಪುಟದಲ್ಲಿರುವಂತಹ ಇಬ್ಬರು ಮೂವರನ್ನು ತೆಗೆದಿದ್ದೆ ಆದರೆ ಆಗ ಅಲ್ಲಿ ಉಳಿದಂತಹ 2-3 ಸ್ಥಾನಗಳನ್ನು ಹಿರಿಯರಿಗೆ ಕೊಡಬಹುದು ಅನ್ನುವಂಥ ಒಂದು ಸಲಹೆಯನ್ನು ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ಟಿರುವಂಥದ್ದು. ಹೀಗಾಗಿ ನಾಗೇಂದ್ರ ವಿರುದ್ಧ ಬಹಳಷ್ಟು ಗಂಭೀರವಾದಂಥ ಒಂದು ಆರೋಪಗಳು ಕೇಳಿಬರ್ತಾ ಇದ್ದಾವೆ. ಷರತ್ತುಬದ್ಧ ಜಾಮೀನು ಕೊಟ್ಟಿದ್ರೆ ಆ ಷರತ್ತುಗಳನ್ನು ಉಲ್ಲಂಘಿಸಿ ದೆಹಲಿಗೆ ಹೋಗಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ಇಡೀ ವಕೀಲರು ಕೂಡ ಜಾಮೀನು ರದ್ದು ಕೋರಿ ಅರ್ಜಿ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ತೊಡಕಾಗ್ಬೋದು, ಸರ್ಕಾರಕ್ಕೆ ಮುಜುಗರ ಆಗ್ಬೋದು ಅಂತ 13ನೇ ತಾರೀಕಿಂದ ಅಧಿವೇಶನ ಆರಂಭ ಆಗ್ತಿರೋದ್ರಿಂದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಇದೇ ವಿಚಾರವನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ಬಿಜೆಪಿ ಮತ್ತು JDS ನಾಯಕರು ಮಾಡ್ತಿರೋದ್ರಿಂದ ಬಹುತೇಕ 2-3 ಕೈಬಿಟ್ಟು 4 ಸ್ಥಾನಗಳನ್ನು ತುಂಬಿದ್ದೆ. ಆದರೆ ಈಗ ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೆ ಅವ್ರಿಗೆ ಅವಕಾಶಗಳು ಕೊಡಬಹುದು ಅಂತ. ಅದರಲ್ಲಿ ಪ್ರಮುಖವಾಗಿ ವಿಜಯನಗರ ಕೃಷ್ಣಪ್ಪ ಆಗಿರ್ಬೋದು, ದಿನೇಶ್ ಗುಂಡೂರಾವ್ ಆಗಿರ್ಬೋದು, H.K. ಪಾಟೀಲ್ ಅವರಾಗಿರ್ಬೋದು, ಇವ್ರಿಗೆ ಅವಕಾಶಗಳು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಿರುವಂಥದ್ದು. ಎಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಏನು ಸಂದೇಶವನ್ನು ರವಾನೆ ಮಾಡುತ್ತೆ, ಯಾವ ರೀತಿ ಮಾಡಿದ್ರೆ ಈ ಅಸಮಾಧಾನವನ್ನು ತಣಿಸ್ಬೋದು ಅನ್ನುವಂಥದ್ದನ್ನು ಹೇಳುತ್ತೆ. ಅದರಂತೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಿರ್ಧಾರ ಮಾಡುವಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಅಂಕಿತ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.